ಹಾಯ್ ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಸಂಪತ್ ಸರು, ನಾನು ಮತ್ತು ಉಮೇಶ್ ಸರ್ ಬಂದಿದ್ದೀವಿ ರನ್ನಿಂಗ್ಗೆ. ಒಳ್ಳೆಯ ನಿಸರ್ಗ ಮತ್ತು ಪ್ರಕೃತಿ ಮೊದಲಲ್ಲಿ ಇವತ್ತು ಎಕ್ಸಸೈಸ್ ಮಾಡೋಕ್ಕೆ ಬಂದಿದ್ದೀವಿ. ಹೊಸದಾಗಿ ಯಾರು ಸಂಪತ್ ಟಿವಿನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ರಾಕ ವಿಡಿಯೋಸ್ ನಿಮ್ಗೆ ಬರಬೇಕಂದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ವಾರ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಸ್ಟಾರ್ಟ್ ನೌ. 3, 4, 5, 2, 3, 4, 5, 6, ಈಗ ಜಂಪಿಂಗ್ ಜಾಕ್ಸ್ ಮಾಡ್ತಾ ಇದ್ದಾರೆ. ಇದು ರನ್ನಿಂಗ್ ಮಾಡಿ ಬಂದಮೇಲೆ ಎಕ್ಸಸೈಸ್ ಮಾಡಿದ್ರೆ ಬಾಡಿ ಫುಲ್ ವಾರ್ಮಪ್ಪಲ್ಲಿ ಇರುತ್ತೆ ಮತ್ತು ಫ್ಯಾಟ್ ಬರ್ನ್ ಆಗುತ್ತೆ ಬಾಡಿ. ನೋಡಿ ಎಂಥ ಒಳ್ಳೆ ಲೊಕೇಶನ್ ಇದು. ನಮ್ಮ ಸಂಪತ್ ಸರ್ಗೆ ಇದು ಕ್ರೆಡಿಟ್ ಎಲ್ಲ. ನೋಡಿ ಇದು ಲೋಯರ್ ಅಬ್ಡಮಲ್ ಫ್ಯಾಟ್ಗೆ ಇದು ಈ ಥರ ಮಾಡಿದ್ರೆ ರನ್ನಿಂಗ್ ಆದಮೇಲೆ ಎಫೆಕ್ಟಿವ್ ಆಗಿ ಬೀಳುತ್ತೆ. ನೋಡಿ ಇದು ನಮ್ಮ ಪೊಲೀಸ್ ಟ್ರೈನಿಂಗಲ್ಲಿ ಡಬಲ್ ಮಾರ್ಕ್ ಟೈಮ್ ಅಂತಾರೆ. ಇದು ನಿಂತಲ್ಲೇ ನಾವು ರನ್ನಿಂಗ್ ಮಾಡಿ ಬಂದಮೇಲೆ ಈ ಥರ ಮಾಡ್ತಿದ್ವಿ ನಾವು. ನೋಡಿ ಇದು ಮಾಡೋದ್ರಿಂದ ನಮ್ಮ ಲೋಯರ್ ಬೆಲ್ಲಿ ಮತ್ತು ಸೈಡ್ ಫ್ಯಾಟು ಮತ್ತು ಸ್ಪೈನಲ್ ಕಾರ್ಡ್ ಪೋಸ್ಚರು ಚೆನ್ನಾಗಿರುತ್ತೆ ಮತ್ತು ಫ್ಲೆಕ್ಸಿಬಲ್ ಆಗಿರ್ಬೋದು ಈ ಥರ ಮಾಡೋದ್ರಿಂದ. ಫ್ರೆಂಡ್ಸ್, ಈಗ ಉಮೇಶ್ ಮತ್ತು ಮಂಜುವರಿಬ್ಬರು ಪುಷಪ್ಸ್ ಮಾಡ್ತಾರೆ. ಇದು ಶೋಲ್ಡರು ಸ್ಟ್ರೆಂತ್ ಬರೋಕ್ಕೆ ತುಂಬ ಉಪಯುಕ್ತವಾಗಿರ್ತೈತೆ. ಇವರೊಂದು 10 ಬಾರಿ ಮಾಡ್ತಾರೆ. ಎಲ್ಲರೂ ಟ್ರೈ ಮಾಡಿದ್ರೆ ಬಾಡಿ ಫ್ಲೆಕ್ಸಿಬಲ್ ಇರ್ತೈತೆ. ಇದು ಲಂಜಸ್ ಅಂತೇಳಿ. ಈ ರೀತಿ ಮಾಡೋದ್ರಿಂದ ಮೊಣಕಾಲುಗಳೆಲ್ಲ ತುಂಬ ಸ್ಟ್ರಾಂಗ್ ಆಗ್ತೈತೆ. ರನ್ನರ್ಗೆ ತುಂಬ ಯೂಸ್ ಆಗ್ತೈತೆ. ರನ್ನರ್ಸು ವಾಕಿಂಗ್ ಮಾಡೋರು ಯಾರಾದರೂ ಇದನ್ನು ಮಾಡ್ಬೋದು. ಸ್ವಲ್ಪ ಈಸಿ ಟಿಪ್ಸೇ ಹೇಳ್ಕೊಡ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಈ ಎಕ್ಸಸೈಸ್ ಮಾಡುವಾಗ ಬಾಡಿ ಫುಲ್ ವಾರ್ಮಪ್ ಆಗಿರಬೇಕು. ವಾರ್ಮಪ್ ಆಗ್ದಿರ ಮಾಡಬೇಡಿ. ಇದು 6 ಪ್ಯಾಕ್ ಮಾಡ್ಕೊಳ್ಳೋ ಅಂಥವರೆಲ್ಲ ತುಂಬ ಉಪಯುಕ್ತವಾಗಿರ್ತೈತೆ. ನೋಡಿ ಈ ರೀತಿ ಮಾಡಬೇಕಾಗ್ತೈತೆ. ಬಾಡಿ ಫುಲ್ ವಾರ್ಮಪ್ ಇದ್ದರೆ ಉಪಯುಕ್ತವಾಗಿರ್ತೈತೆ. ಇದೊಂದು 5 ಮಾಡಿ ಸಾಕು, ಒಂದೇ ಸಾರಿ ಮಾಡ್ತೀವಿ. ಇದು ಅಬ್ಡಮಲ್ಸು. ಇದು ಫ್ಯಾಟ್ ಬರ್ನ್ ಮಾಡೋಕ್ಕೆ ತುಂಬ ಉಪಯುಕ್ತವಾಗಿರ್ತೈತೆ. ಈ ರೀತಿ ಒಬ್ಬರು ಕೈ ಹಿಡ್ಕೊಂಡಿದ್ರೆ ಅದು ಹ್ಯಾಂಡ್ ಟಚ್ ಮಾಡಬೇಕು. ಒಂದು 10 ಮಾಡಿ ಸಾಕು, ಒಂದೇ ಸಾರಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ನೋಡಿ ಈ ರೀತಿ ಹೊಟ್ಟೆನ ಈ ರೀತಿ ಇದು ಮಾಡಬೇಕು, ಚಿಟ ಅಂತ. ಈಗ ನಮ್ಮ ಉಮೇಶ್ ಅವ್ರು ಮಾಡ್ತಾಯಿದ್ದಾರೆ. ಇದು ಲೆಫ್ಟು ಮತ್ತು ರೈಟು ಫ್ಯಾಟ್ ಬರ್ನ್ ಆಗೋಕ್ಕೆ ತುಂಬ ಒಳ್ಳೆಯದಿರ್ತೈತೆ. ಎಡಗೈಯಿಂದ ಬಲಗೈಗೆ, ಬಲಗೈಯಿಂದ ಎಡಗೈಗೆ ಮಲ್ಕೊಂಡು ಎದ್ದೇಳ್ತಾ ಟಚ್ ಮಾಡಬೇಕು. ಇದೊಂದು 10 ಮಾಡಿ ದಿನ, ಒಂದೇ ಸಾರಿ ಜಾಸ್ತಿ ಮಾಡಬಾರ್ದು. ಕೋರ್ ಸ್ಟ್ರೆಂತ್ ಎಕ್ಸಸೈಸ್ ಅಂತೇಳಿ ಇವೆಲ್ಲ ಫ್ಯಾಟ್ ಬರ್ನ್ ಆಗೋಕ್ಕೆ ತುಂಬ ಒಳ್ಳೆಯದು. ಎಲ್ಲರೂ ಒಂದು 10 ಟ್ರೈ ಮಾಡಿ ನೋಡಿ, ಜಾಸ್ತಿ ಮಾಡಬಾರ್ದು. ನೋಡಿ ಈ ಎಕ್ಸಸೈಜು ಲೋಯರ್ ಬ್ಯಾಕ್ ಪೈನ್ ಇರೋರು ಮಾಡಿದ್ರೆ ತುಂಬ ಒಳ್ಳೆಯದು. ಬಲಗಾಲಿಂದ ಬಲಗಾಲನ್ನು ಇಟ್ಟುಕೊಂಡು ಹಿಂದೆ ತಿರುಗೋದು ಲೋಯರ್ ಬ್ಯಾಕ್ ಪೈನ್ಗೆ ತುಂಬ ಒಳ್ಳೆಯದು. ಇನ್ನು ದಿನ ಅಭ್ಯಾಸ ಮಾಡ್ತಾಯಿದ್ರೆ ಇದು ಈಸಿಯಾಗಿ ಮಾಡ್ಬೋದು. ಎಲ್ಲರೂ ಒಂದೇ ಸಾರಿ ಎಷ್ಟು ತಿರ್ಗೋಕ್ಕಾಗ್ತೈತೋ ನೋಡಿಕೊಂಡು ಅಷ್ಟು ಇದು ಮಾಡಿ. ಒಂದೇ ಸಾರಿ ಪೂರ್ತಿ ತಿರುಗ್ತೀವಿ ಅಂತ ಯಾರು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪನೇ ಅಭ್ಯಾಸ ಮಾಡ್ತಾ ಹೋದರೆ ಈ ಸುಲಭವಾಗಿ ಮಾಡ್ಬೋದಾಗುವಂಥ ಎಕ್ಸಸೈಜ್ಗಳು ಲೋಯರ್ ಬ್ಯಾಕ್ ಪೈನ್ ಇರೋರು ಮಾಡ್ಬೋದು. ನೋಡಿ ಇದು ಹಿಪ್ ಬ್ರಿಡ್ಜು ಮತ್ತು ಬ್ಯಾಕ್ ಪೈನ್ ಇರೋರು ಮಾಡ್ಬೋದು. ಇದು ಸ್ವಲ್ಪ ಸರಳವಾದಂಥದ್ದು, ಎಲ್ಲರೂ
ನಿಮ್ಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಮಾಡಿ. ತುಂಬ ಸರಳವಾಗಿ ಮಾಡ್ಬೋದು. ಈ ಬ್ಯಾಕ್ ಪೇನ್ ಇರೋರು ಮತ್ತು ಬ್ರಿಡ್ಜ್ ಮಾಡೋ ಅಂತ ಯಾರು ಮಾಡಬೇಕು ಅಂದ್ಕೊಂಡಿರೋ ಅವ್ರು ಇದನ್ನ ಅಭ್ಯಾಸ ಮಾಡಿದರೆ ತುಂಬ ಒಳ್ಳೆಯದು. ತಲೆನ ಭೂಮಿಗೆ ಹಾಕಿ ನಮ್ಮ ಹಿಪ್ಪನ್ನು ಮೇಲೆಗೆ ಎತ್ತಬೇಕಾಗ್ತೈತೆ. ಈ ನದಿಯ ಸುಂದರ ತಾಣದಲ್ಲಿ ಇದು ಎಕ್ಸಸೈಸ್ ಮಾಡ್ತಾಯಿದ್ದಾರೆ. ಒಳ್ಳೆಯ ಪರಿಸರ. ನೋಡಿ, ಇದನ್ನ ಮಾಡೋದ್ರಿಂದ ಈ ಗರ್ಭವತಿ ಆದಂಥ ಅವ್ರಿಗೆ ಇದು ನಾರ್ಮಲ್ ಆಗಿ ಡೆಲಿವರಿ ಆಗೋಕ್ಕೆ ತುಂಬ ಒಳ್ಳೆಯದಿರ್ತೈತೆ. ಇದು ನೀವು ಕಾಲನ್ನ ಒಂದೇ ಸಾರಿ ಜಾಸ್ತಿ ಹಿಂದೆ ಎಳ್ಕೊಬಿಡ್ತಾರೆ. ಇವರಿಬ್ಬರು ತಜ್ಞರಾಗಿದ್ದಾರೆ ಈ ಎಕ್ಸಸೈಸ್ ಮಾಡೋಕ್ಕೆ. ಅದರಿಂದ ಕಾಲು ಹಿಂದೆ ತೊಗೊಂಡು ಮಾಡ್ತಾಯಿದ್ದಾರೆ. ನಿಮ್ಗೆ ಎಷ್ಟಾಗ್ತೈತೋ ಅಷ್ಟು ತೊಗೊಂಡು ಕಾಲನ್ನ ಆ ರೀತಿ ಮಾಡಿದರೆ ಇಲ್ಲಿ ನರಗಳೆಲ್ಲ ಚೆನ್ನಾಗಿ ಇದಾಗ್ತೈತೆ. ನರಗಳೆಲ್ಲ ಇರೋ ಫ್ಯಾಟ್ ಎಲ್ಲ ಓಪನ್ ಆಗ್ತೈತೆ, ಒಳ್ಳೇದಿರ್ತೈತೆ. ಸ್ವಲ್ಪನೇ ಅಭ್ಯಾಸ ಮಾಡಿ ಆ ರೀತಿ ಮಾಡಬೇಕು. ನೋಡಿ, ಇದು ಚಕ್ರಾಸನ ಅಂತೇಳಿ ಮಾಡ್ತಾರೆ. ಇದು ಸ್ಪೈನಲ್ ಕಾರ್ಡ್, ತಲೆಯಿಂದ ಹಿಡಿದು ಇಪ್ಪವರೆಗೂ ಸ್ಪೈನಲ್ ಕಾರ್ಡ್ ತುಂಬ ಒಳ್ಳೆಯದು. ಇದು ಎಲ್ಲ ಜಾಸ್ತಿ ಮಾಡಬೇಕು, ಸ್ವಲ್ಪನೇ ಯಾಕಂದರೆ ಇದು ಅಭ್ಯಾಸ ಇರಬೇಕಾಗ್ತೈತೆ.